ರಕ್ಷಿತಾ ಮ್ಯಾಮ್, ಶಾಂತ್ ಕುಮಾರಿ ಮ್ಯಾಮ್, ಶಾಂತ್ ಕುಮಾರಿ, ಅಫ್ರೀನ್ ಮ್ಯಾಮ್, ಸೈಲೆಂಟ್ ಆಗಿ ಕೊಡಬೇಕು. ಓಕೆ, ಆಲ್ ಆಫ್ ರೇಸ್ ಬೋತ್ ಹ್ಯಾಂಡ್ಸ್. ಸೈಲೆಂಟ್ ಆಗಿ ಡೌನ್ ಮಾಡಿ, ಹ್ಯಾಂಡ್ಸ್ ಡೌನ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಡೌನ್. ಈ ಪ್ರೋಗ್ರಾಮ್ ಮುಗಿಯೋವರೆಗೂ ಯಾರು ಮಾತಾಡಂಗಿಲ್ಲ, ಅರ್ಥ ಆಯ್ತಾ? ಸೈಲೆಂಟ್ ಕೊಡಬೇಕು. ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಶ್ರೀ ನೂತನ್ ರಾಘವೇಂದ್ರ ಸರ್ ಹಾಗೂ ಡೈರೆಕ್ಟರ್ ಅಂತ ನವೀನ ಮ್ಯಾಮ್ ಅವರಿಗೂ ಹಾಗೂ ಇಲ್ಲಿ ಬಂದಂಥ ಪೋಷಕರು ಹಾಗೂ ಶಿಕ್ಷಕರೆಲ್ಲರೂ ಬೆಳಗಿನ ಶುಭೋದಯಗಳು. ಮೊದಲನೇದಾಗಿ ಈ ಶಾರದಾ ಪೂಜೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರುವುದು ತುಂಬ ಸಂತಸದ ವಿಷಯ. ಯಾಕೆಂದರೆ ಒಂದು ಮೆಸೇಜ್ಗೆ ಹೇಳಿದ್ದಕ್ಕೆ ಎಲ್ಲರೂ ಈ ಕಾರ್ಯಕ್ರಮ ಬಂದಿರುವುದು ತುಂಬಾ ಖುಷಿ ತಂದಿದೆ. ಯಾಕಂತಂದರೆ ಮಕ್ಕಳಿಗೆ ಬೇಕಾಗೋದು ಶಾರದಾ ದೇವಿಯ ಆಶೀರ್ವಾದ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟು ನೀವು ಬೇಡ್ಕೊಳ್ಳೋದು ವಿದ್ಯೆ, ಬುದ್ಧಿ, ಸರಸ್ವತಿ ಕೊಡಿ ಅಂತ. ಯಾಕಂತಂದರೆ ಸರಸ್ವತಿ ಒಂದು ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತಿದೆ. ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ಸರಸ್ವತಿ ಮುಖ್ಯ ನಿಮಗೆ ತಿಳಿದಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶಾರದಾ ದೇವಿಯ ಆಶೀರ್ವಾದ ಸಿಕ್ಕು ಅವರ ಮುಂದಿನ ಜೀವನದಲ್ಲಿ ಉಜ್ವಲ ಭವಿಷ್ಯ ಬೆಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ನಮ್ಮ ಶ್ರೀ ನೂತನ್ ಸಂಸ್ಥೆಯ ಈ ವೇದಿಕೆ ಬರಲು ಸ್ವಾಗತ ಕೋರುತ್ತೇನೆ. ಎಲ್ಲರ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ಶಾರದೆ ಒಳಗಿಹಲಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹಲಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸಂದಿಲ ಹೆಮ್ಮೆಯ ಗಣನಾಥನೇ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ಬೆಳಗಿನ ಭಾವ ಮೋರಾದ ಗಲಕೀವಿ ಕೋರೆದಡೆಯಲಾರಮ್ಮ ಮೂರು ಕಣ್ಣನ ಸುತ್ತ ಮುರಿದೆಟ್ಟ ಚಂದ್ರನ ಧೀರಕ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಕಮ್ಮಗೊಲ್ಲದ ವೈರಿ ಸುತನಾದ ಸೊಂಡಿನ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಥ್ಯಾಂಕ್ ಯು. ಈ ಶಾರದಾ ಪೂಜೆಯ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ನಾಡಿದಂಥ ರಕ್ಷಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಚಪ್ಪಲ ಮೂಲಕ ಅವರಿಗೆ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಲು ಅಫ್ರೀನ್ ಮೇಡಮ್ ಅವರು ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಲು ಕೇಳಿಕೊಳ್ಳುತ್ತೇನೆ. Lord to all those who are present here. A very warm welcome to this and arrival of spring. Today we have gathered here to honor Ma Saraswati, the divine mother of wisdom, knowledge, music and art. Now I would like to welcome our President of Sri Nutan English Medium School and PU College, Dr. Raghavendra G. Sir. I heartily welcome you, sir. Now I would Principal of Sri Nutan English Medium School and PU College, Radha ma'am. I heartily welcoming you, ma'am. Now I would like to welcome our headmaster of Sri Nutan English Medium School and PU College, Syed Salim Ahmed sir. I heartily welcoming you, sir. Non-teaching staff and most important of this program, our parents, my lovely students. Once again, a heartfelt welcome to all, and I wish everyone to very blessed and happy Proposius Saraswati Puja. Thank you. ಅಣ್ಣ ತಮ್ಮಗಳು ಅವರ ಅಕ್ಕ ತಂಗಿಯರು ಅವರೆಲ್ಲರನ್ನೂ ಕೂಡ ನಾನು ನಿಮ್ಮಲ್ಲೇ ಕಾಣ್ತೀನಿ. ಅದರಲ್ಲಿ ಕೂಡ ನನಗೆ ತುಂಬಾ ಹತ್ತಿರವಾದಂತರು ನಮ್ಮ ದೇವರಟ್ಟಿ ಪ್ರಸನ್ನ ಮತ್ತು ಕುಟುಂಬ. ದಯವಿಟ್ಟು ಬರಬೇಕು ಈ ಕಡೆ. ಅದೇ ರೀತಿ ನನಗೆ ಮಲ್ಲಿಕಾರ್ಜುನ್ ಸರ್ ಬಂದು ಬಹಳ ವೆರಿ ಶಾರ್ಟ್ ಟೈಮ್ ಆ ಟೈಮಲ್ಲೇ ನನಗೆ ಎಷ್ಟು ಆತ್ಮೀಯರಾಗಿದ್ದಾರೆ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ನಾನು ಬಹಳಷ್ಟು ಜನ ಹತ್ರ ಹಂಚ್ಕೊಳ್ಳೋದನ್ನ ಜಾಸ್ತಿ ಅವ್ರ ಹತ್ರನೇ ಮಾತಾಡ್ತಾರೆ. ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಶಿವಪುತ್ರಪ್ಪ ಅವರು ಕೂಡ ಪ್ರಸನ್ನ. ಯಾಕೆ ನಾನು ಈ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಕೂಡ ನನಗೆ ಅಣ್ಣ ತಮ್ಮಗಳೇ. ಬಟ್ ಕೆಲವು ವಿಚಾರದಲ್ಲಿ ನಾನು ಹಾಸ್ಪಿಟಲ್ ಇದ್ದಾಗ ಯಾವ ರೀತಿ ನನಗೆ ಇವ್ರು ಸ್ಪಂದಿಸ್ತಾ ಹೋಗ್ಬಿಟ್ರು ಅಂತಂದ್ರೆ ಏನು ಆಗಿಲ್ಲ, ಆರಾಮ ದುಡ್ಡು ಬರಲ್ಲ, ಆಸ್ತಿನೂ ಬರಲ್ಲ, ಬರೋದು ಒಂದೇ ಒಂದು ಮಾರಲ್ ಸಪೋರ್ಟ್. ನಾನು ನಿಮಗೆ ಯಾವ ರೀತಿ ಇರ್ತೀನಿ, ನಾನು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಅದನ್ನ ನನಗೆ ಇವರೆಲ್ಲರೂ ತುಂಬಿದ್ದಾರೆ. ದಯವಿಟ್ಟು ಬನ್ನಿ, ಇವರೆಲ್ಲರೂ ಕೂಡ ದೊಡ್ಡದಾದ ಚಪ್ಪಾಳೆ. ನಿಜವಾದ ನನಗೆ ಆತ್ಮೀಯ ಸ್ನೇಹಿತರುಗಳು ಅಂತೇಳಿ ನನಗೆ ಇವರೆಲ್ಲ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಮಕ್ಕಳು ಇವರೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಕೊಡ್ರಪ್ಪ. ನೋಡಿ, ಬದುಕು ಮೂರೇ ದಿನಗಳು. ಒಂದು ದಿನ ಹುಟ್ಟೋದು, ಒಂದು ದಿನ ಸಾಯೋದು, ಮಧ್ಯದಲ್ಲಿ ಇರ್ತಕ್ಕಂಥ ಆ ಒಂದು ದಿನ ನಾವೇನು ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್. ಇನ್ ಕೇಸ್ ಮತ್ತೊಮ್ಮೆ ಗಲಾಟೆ ಬಂದರೆ ನಿಲ್ಲಿಸ್ಬಿಟ್ಟು ಮರು ಕಟ್ಟಕ್ ಕೊಡ್ತೀವಿ. LKG ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಗಲಾಟೆ ಬರಬಾರ್ದು. ನೋಡಿ, ಅಕ್ಟೋಬರ್ 31ಕ್ಕೆ ಆಕ್ಚುಲಿ ಪ್ರಾಬ್ಲಮ್ ಆಗಿದೆ. ನಾನು ಸಂಡೇ ಮಾತಾಡೋಣ ಅಂತಿದ್ದೆ, ಬಟ್ ಒಂದು ಬಿಟ್ಟು ಮಾತಾಡ್ತೀನಿ.
ಇನ್ ಕೇಸ್ ನನ್ನ ಹಣೆ ಬರದಲ್ಲಿ ಆವತ್ತು ತಮ್ಮ ನೀನ್ ಇಷ್ಟ ಕೊಡುವಂತ ದೇವರು ಏನಾದರೂ ನನಗೆ ಬುಗಿದಿದ್ರೆ ನಾನು ಇವತ್ತು ಒಳಗಡೆ ನಮ್ಮಪ್ಪ ನಮ್ಮಮ್ಮನ ನಮ್ಮ ಅಣ್ಣನ ಫೋಟೋ ಇಟ್ಟಿದ್ದೀನಿ, ಅದ್ರ ಜೊತೆಗೆ ನಂದು ಫೋಟೋ ಇರ್ತಾ ಇತ್ತು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನುಡಿಯೋದು ನಾನಲ್ಲ. ಯಾಕಂದ್ರೆ ಹೋದ ವರ್ಷ ಸ್ಕೂಲ್ ಫಂಕ್ಷನ್ ಕೂಡ ನಾನು ಏನೋ ಮಾತಾಡಿದೆ ಅಂತ ಬಹಳ ಜನ ನನಗೆ ಬೈದಿದ್ದಾರೆ. ಅದು ನಾನು ನುಡಿಯೋದಲ್ಲ. ಲಾಸ್ಟ್ ಮೋಸ್ಟ್ ಪ್ರೋಗ್ರಾಮ್ ದಿನ ಹೇಳಿದ್ದು ಇದೇ ಲಾಸ್ಟ್ ಪ್ರೋಗ್ರಾಮ್ ಮಾತಾಡಬಹುದೇನೋ ಅಂತ ಹೇಳ್ಬಿಟ್ಟಿದ್ದೆ. ನಾನು ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಅದು ಆಗೋದಕ್ಕೂ ಈಗ ಇನ್ಸಿಡೆನ್ಸ್ ಆಗಿರೋದಕ್ಕೂ ಒಂದು ಬರುತ್ತೆ. ಅದು ನಾನು ಅನ್ನೋದಕ್ಕೆ ನಮ್ಗೆ ಯಾವತ್ತೂ ಬಂದಿಲ್ಲ. ಅದು ನುಡಿಸೋದು ಈ ತಾಯಿ. ಸೊ ನಾವು ಯಾವುದನ್ನಾದ್ರೂ ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಹಿನ್ನೆಲೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಯಾರೋ ಒಬ್ರು ಮಹಾತ್ಮರು ಅಲ್ಲ, ಯಾರೋ ಒಬ್ರು ಕೀಳ್ಮಟ್ಟದರು ಅಲ್ಲ. ನಾವು ನಡ್ಕೊಳ್ಳೋ ರೀತಿ ನಮ್ಮ ಪ್ರಾಮಾಣಿಕತನ ಇತ್ತಂತಂದ್ರೆ ಪ್ರಪಂಚದಲ್ಲಿ ಆ ದೇವರು ಕೂಡ ನಮ್ಗೆ ಅಸ್ತು ಅಂತಾನೆ ನಮ್ಮ ನುಡಿಗಳು. ಈಗ ನಮ್ಮ ಪೂಜೆ ಮಾಡಿಸಿದ್ರೆ ನಮಗಾಗಿ ಅಲ್ಲ, ಆ ಮಕ್ಕಳಿಗೋಸ್ಕರ. ಯಾಕಂದ್ರೆ ನಿಮ್ಮ ಕಾಲ ಮುಗಿದೋಯ್ತು. ಈಗ ಇರೋದು ನನ್ನ ಮನೆ ಎಲ್ಲ ಮಕ್ಕಳಿಗೆ, ಎಸ್ಪೆಷಲಿ PUC ಮತ್ತೆ 10th ಮಕ್ಕಳಿಗೆ ಹೇಳ್ತಾ ಇರೋದು ಒಂದೇ ಮಾತು ನೋಡಿ. ಒಬ್ಬ ತಾಯಿ, ಕೂಲಿ ಕೆಲಸ ಮಾಡೋ ತಾಯಿ ನಮ್ಮನ್ನ ಓದಿಸಿ ಈ ಮಟ್ಟಕ್ಕೆ ತಂದಿದೆ ಅಂದ್ಮೇಲೆ ನಾವು ನಿಮಗೆ ಕೊಡ್ತಾ ಎಜುಕೇಶನ್ ಅನ್ನ ಇಂಥ 100 ಸ್ಕೂಲ್ಗಳು ಕಟ್ಟುವಂತ ಕೆಪಾಸಿಟಿ ನಿಮಗಿದೆ. ಸೊ ಆ ರೀತಿ ಬೆಳೀರಿ ಅಂತ ಹೇಳ್ತಾನೆ. ಅದನ್ನ ನಿಮ್ಮ ಮನೆತನದಲ್ಲಿ ನೀವು ತುಂಬಬೇಕು, ಎಕ್ಸ್ಪೆಷಲಿ ತಾಯಂದಿರುಗಳು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸಣ್ಣವರಿದ್ದಾಗ ನಮ್ಮ ಮನೆಗೆ ಟಿವಿನೂ ಇರಲಿಲ್ಲ, ನೋ ಮೊಬೈಲ್ಸ್. ಏನಾದ್ರು ಹೇಳಿದ್ರೆ ಕತೆ ಹೇಳ್ತಾ ಇದ್ರು. ಆ ಕತೆಗಳನ್ನ ಕೇಳ್ಕೊಂಡು ಬೆಳೆದಿದ್ದಕ್ಕೆ ಈ ಮಟ್ಟಕ್ಕಿದ್ದೀವಿ. ಫಸ್ಟ್ ಆಫ್ ಆಲ್ ಟಿವಿಗಳು ಧಾರಾವಾಹಿಗಳು ನೋಡೋದಕ್ಕೆ ನೀವು ಮೊಬೈಲ್ ಮಕ್ಕಳಿಗೆ ಕೊಡ್ತಾ ಇರೋದು ಇಟ್ಸ್ ವೆರಿ ವೆರಿ ಡೇಂಜರ್. ಮಕ್ಕಳು ಎಲ್ಲಿಗೆ ಬಂದು ನಿಂತಿದ್ದಾವೆ ಅಂತ ಹೇಳಿ ಒಂದೇ ಒಂದು ದಿನ ನೀವು ಅವನ್ನೆಲ್ಲವನ್ನು ಬದಿಗಿಟ್ಟು ನಿಮ್ಮ ಮಕ್ಕಳ ಜೊತೆಗೆ ನೀವು ಸ್ಪೆಂಡ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ನೀವು ಏನು ಕಳ್ಕೊಂಡಿದ್ದೀರಾ, ಅವ್ರ ಹತ್ರಗೆ ನೀವು ಏನು ಕಳಿಸ್ತೀರಾ ಅಂತ. ಸೊ ಇದನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಜೊತೆಲಿ ನಾನು ಮಾತಾಡೋದೇನಿದ್ರೆ ನಾನು ಭಾನುವಾರ ಮಾತಾಡ್ತಾರೆ, ತುಂಬಾ ಮಾತಾಡೋದಿದೆ, ಬಟ್ ಇವತ್ತು ಬೇಡ. ನಾನು ಕೇಳೋದು ನಿಮ್ಗಿಷ್ಟೇ, ಈ ಸಂಸ್ಥೆ ನಿಮ್ಮದು, ನಿಮ್ಮ ಅಣ್ಣ ತಮ್ಮಂದು, ನಿಮ್ಮ ಸ್ನೇಹಿತರದ್ದು. ಯಾವುದೋ ಮಾತುಗಳಿಗೆ ಕಿವಿ ಕೊಡದಲ್ಲೇ, ಯಾವುದೋ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳದಲ್ಲೇ ನಿಮ್ಮ ಮಕ್ಕಳು ಇಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಶಿಕ್ಷಣ ಚೆನ್ನಾಗಿದೆಯಲ್ಲ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರು ಅಟ್ಲೀಸ್ಟ್ ಅಡ್ಮಿಷನ್ಗೆ ನನಗೆ ಕೈ ಜೋಡಿಸಿ ಈ ಸಂಸ್ಥೆನ ಬೆಳೆಸಿ. ಯಾಕೆ ನಾನು ಮಾತಾಡ್ತಾ ಇದ್ರೆ, ನಾನು ನೆಪ ಮಾತ್ರ, ನಾನು ಇರ್ತೀನೋ ಇಲ್ಲ ಸೆಕೆಂಡ್ರಿ. ಈ ಸಂಸ್ಥೆ 100 ವರ್ಷ ಬಾಳಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀವು ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ನನಗೆ ಕೈ ಜೋಡಿಸಿದ್ರೆ ಈ ಸಂಸ್ಥೆ ಬೆಳೆಯುತ್ತೆ ಅಂತ 100 ಜನಕ್ಕೆ ಒಂದು ಎಜುಕೇಶನ್ ಕೊಡೋದಕ್ಕೆ ಒಂದು ಜಾಗ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮ್ಮ ಹೇಳ್ತಾ, ಇಲ್ಲಿ ನಿಂತಿರ್ತಕ್ಕಂಥ ನನ್ನ ಸ್ನೇಹಿತರು, ನನ್ನ ಬಂಧುಗಳು ಅಂತ ಹೇಳ್ಬೋದು, ಸ್ನೇಹಿತರು ಅಂತ ಹೇಳ್ಬೋದು, ಇವರಿಗೆ ನಾನು ಮಾತಾಡೋದಕ್ಕೆ ಹೇಳ್ತೀನಿ. ಜೊತೆಯಲ್ಲಿ ನಿಮಗೆ ಏನು ಅನಿಸುತ್ತೋ ಮಾತಾಡ್ಬೇಕಂತ ಅನ್ಸಲ್ಲ, ದಯವಿಟ್ಟು ಓರಲ್ಲೇ ಬಂದು ನೀವೇ ಮಾತಾಡಿ. ಜೊತೆಯಲ್ಲಿ ಏನಾದ್ರು ತಿದ್ದುಕೊಳ್ಳೋದಿದ್ರೆ ಹೇಳಿ, ಈಗಲೂ ತಿದ್ದುಕೊಳ್ತೀವಿ ನಾವು. ಬಟ್ ಈ ಸಂಸ್ಥೆನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮಾತ್ರ ನೀವು ಯಾವತ್ತು ಇದನ್ನ ಮನಸ್ಸಲ್ಲಿ ಇಟ್ಕೊಡ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮುಂದೆ ಮಾತಾಡ. ದಯವಿಟ್ಟು ಬಸ್ ಅದನ್ನ ನೀವು ಮಾತಾಡಬಹುದು. ಇಲ್ಲ ಇಲ್ಲಿಂದ ಕೊಡೋಕೆ ಅಂತ ನಿಲ್ಲಿಸ್ಕೊಂಡಿರೋದು. ಸೊ ತಮ್ಮ ಬಂದಂಗಾಯ್ತು. ಅವನು ನಮ್ಮ ಸೊಸೆ ಫಸ್ಟ್ ಮಲ್ಲಿಕಾರ್ಜುನ ಸರ್ಗೆ ನಾನು ಮಾತಾಡಕೊಡ್ತೀನಿ, ಅವ್ರು ಆದ್ಮೇಲೆ ಪ್ರಸನ್ನ ಮಾಡಿ. ಪೋಷಕ ವರ್ಗದವರಿಗೆ ನನ್ನ ಆತ್ಮೀಯ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೂ ನೂತನ ಶಾಲೆಯ ವ್ಯವಸ್ಥಾಪಕರಾದ ರಘು ಸರ್ ಅವರಿಗೆ ನಮ್ಮ ಪೋಷಕ ವರ್ಗದವರಿಂದ ತುಂಬ ಹೃದಯದ ನಮಸ್ಕಾರಗಳು. ಇಲ್ಲಿ ನಾವು ನಮ್ಮ ಮಗನ ಲಾಸ್ಟ್ ಇಯರು ಸಾಗರದಲ್ಲಿ ಸೇರಿಸಿದ್ವಿ. ಅಲ್ಲಿ ತುಂಬಾ ಸ್ಟ್ರೆಂತ್ ಇದ್ದು, ಬಟ್ ಆದರೆ ಒಂದು ಮಕ್ಕಳು ಓದೋ ಮಕ್ಕಳಿಗೆ ಅಷ್ಟೇ ಪ್ರೋತ್ಸಾಹ ಕೊಡೋರು ಬಿಟ್ರೆ, ನಲ್ಲಿರೋ ಮಕ್ಕಳಿಗೆ, ಹಿಂದುಳಿದವರ ಮಕ್ಕಳಿಗೆ ಅವ್ರು ಯಾವತ್ತೂ ಕೇರ್ ತೊಗೊಳ್ತಿದ್ದಿಲ್ಲ. ಬಟ್ ನಾವು 3 ವರ್ಷ ಅಲ್ಲೇ ಕಾಲ ಕಳೆದ್ವಿ. ಸುಮಾರು ಒಂದು 5 ಲಕ್ಷ ರೂಪಾಯಿ ಲೆಕ್ಕಾಚಾರನ ವ್ಯಯ ಮಾಡಿದ್ವಿ. ಬಟ್ ನಾವು ಇತ್ತೀಚೆಗೆ ಈ ವರ್ಷದಲ್ಲೇ ನಮ್ಮ ಮಗನಲ್ಲಿ ಸೇರಿಸಿ ಸುಮಾರು ಒಂದು 5-6 ತಿಂಗಳಿಗೆ ನಮಗೊಂದು ಸ್ವಲ್ಪ ತೃಪ್ತಿ ಇದೆ. ಹಾಗೆ ಇವಾಗ ಏನು ನಾವು ಮಾಡ್ಬೇಕಂದ್ರೂ ಒಂದು ಶಾಲೆಯ ಒಂದು ಪ್ರಾಧ್ಯಾಪಕರು ಮತ್ತು ಶಿಕ್ಷಕ ವರ್ಗದವರು
ಅವರು ಎಷ್ಟು ಒಂದು ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಮನೆಗೆ ಯಾವ ರೀತಿ ತಂದೆ ತಾಯಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿನೇ ಇವರು ಪ್ರೋತ್ಸಾಹ ಕೊಡ್ತಿದ್ದಾರೆ ಮಕ್ಕಳಿಗೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಮಕ್ಕಳಿಗೆ ಮಾತಾಡೋಕ್ಕಾಗ್ತಿಲ್ಲ. ಇಲ್ಲಿ ಇನ್ನೂ ಇದು ನೂತನ ಶಾಲೆಗೆ ಎಲ್ಲಾ ಪೋಷಕರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗ್ಬೇಕಂತಂದು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾರಾದರೂ ಮಾತಾಡೋದಿಲ್ಲ ದಯವಿಟ್ಟು ಮುಂದೆ ಬರಬೇಕು, ಮಾತಾಡಬೇಕು ಅಂತ ಹೇಳ್ತೀನಿ. ಹಾಗೆ ನನ್ನ ತಮ್ಮ ಮತ್ತು ಡೈರೆಕ್ಟರ್ ಹರೀಶ ಅವ್ರು ಬರ್ತಾ ಇದ್ದಾರೆ. ಎಲ್ರಿಗೂ ಜೋರಾದ ಒಂದು ಚಪ್ಪಾಳೆ ಕೊಡಿ. ಹಾಗೆ ಮತ್ತೊಮ್ಮೆ ಇನ್ನೊಂದು ಮಾತನ್ನು ಹೇಳೋದಿದೆ. ಈ ಸತಿ PUCಯಲ್ಲಿ ನಿಮಗೆ ಲಕ್ಷ್ಮೀ ಎಂ ಅವ್ರ ತಂದೆ ಅಷ್ಟೇ ಬಂದಿದ್ದಾರಾ? ಎಲ್ಲಿದ್ದಾರೆ? ಎಲ್ಲಿ? ಹಾಗೆ ಲಕ್ಷ್ಮೀ ಕೇವರಪ್ಪಜಿ ಓಬಣ್ಣ, ಈ ಇಬ್ಬರು ಮಕ್ಕಳು ಬನ್ನಿ. ಹೇಗನ ನಿಮ್ಮ ಅಪ್ಪಾಜಿಯವರು ಬಂದಿಲ್ಲ? ಬಂದಿಲ್ವಾ? ಮಾನಸ ಅವ್ರ ಅಪ್ಪಾಜಿಯವರು ಹೊರಮ್ಮ ಬನ್ನಿ. ಸಿಂಚನ ನಿಮ್ಮ ಫ್ರೆಂಡ್ಸ್ ಬಂದಾರ? ಹೋದ್ರಾ? ಇದರ ಹೋದ್ರ? ಮತ್ತೆ ನಮ್ಮ ಆಯಿಷಾ ಇಲ್ಲ, ಎಲ್ಲಿದ್ದಾರೆ? ಚಸ್ಮಾ ತಿಪ್ಪೇಸ್ವಾಮಿ, ಚಂದು ಪೇರೆಂಟ್ಸ್ ಬಂದಿದ್ದಾರಾ? ಮಕ್ಕಳ ಪೇರೆಂಟ್ಸ್ ತಿಪ್ಪೇಸ್ವಾಮಿ ಪೇರೆಂಟ್ಸ್ ಬಂದಿದ್ದಾರಾ? ದಯವಿಟ್ಟು ಇವ್ರಿಗೆಲ್ಲರೂ ಒಂದು ದೊಡ್ಡದಾದ ಚಪ್ಪಾಳೆ ಕೊಡಿ. ಎಸ್ಪೆಷಲಿ ಪೋಷಕರು. ಯಾಕೆ ಅಂದ್ರೆ ಈ ಮಕ್ಕಳು ಬಂದಿರೋದು ದೂರದ ಹಳ್ಳಿಗಳಿಂದ, ಚಳ್ಳಕೆರೆ ಆ ಕಡೆ ಇರ್ತಕ್ಕಂಥ ಹಳ್ಳಿ, ಮತ್ತೆ ಇಲ್ಲಿ ಕುಂಶಿ ಅಂತ ನಾಲ್ಕಂಟೆ ಸೈಡ್ ಇರೋದು. ಮತ್ತೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, PUCಗೆ ಬೀಳೋದಕ್ಕೆ ಎಜುಕೇಶನ್ ಪರ್ಪಸ್ ನಮ್ಮನ್ನು ನಂಬಿ ಇವತ್ತು ಬಿಟ್ಟಿದ್ದಾರೆ. ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇವತ್ತು ಟಾಪರ್ಲೇ ಇದ್ದಾರೆ. ನಿಮಗೆ ಭಾನುವಾರ ಗೊತ್ತಾಗುತ್ತೆ, ತುಂಬಾ ಜನ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ 2012ರಿಂದ ಒಪ್ಪುಟ್ಟಾಗಿದ್ದಾರೆ. ಕೆಲವರು ಇವತ್ತು ಆಗಲೇ ಹೆಚ್ಚು ಕಡಿಮೆ ಇಂಜಿನಿಯರ್ಗಳಾಗಿದ್ದಾರೆ, ಕೆಲವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಭಾನುವಾರ ಬರ್ತಾರೆ. ಈ ಮಕ್ಕಳು ಕೂಡ ಕ್ಲಾಸಿಕ್ ಬಿಲ್ಡಿಂಗ್ ಹಾಕಿ ಎಲ್ಲ ಸಂಸ್ಥೆಗಳು ಅವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ಶಿಕ್ಷಣ ಮಕ್ಕಳ ಜೊತೆ ಕಳ್ಸೋದ್ರಿಂದ ಒಂದು ಬಿಸ್ನೆಸ್ ಆಗಿ ಮಾರ್ಪಾಡು ಮಾಡ್ತಾರೆ. ಅದು ಶಿಕ್ಷಣ ಅಂತಕ್ಕಂಥದ್ದು ಏನ್ ಮಾಡಿದಾರೆ ಅಂದ್ರೆ ವ್ಯಾಪಾರ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅದು ಇಲ್ಲಿ ನಮ್ಮ ಸ್ನೇಹಿತರು ರಾಘವೇಂದ್ರ ಸರ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಶಿಕ್ಷಣ ರೀತಿಯಲ್ಲೇ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಬಿಸ್ನೆಸ್ ಆಗಿ ಮಾರ್ಪಾಡು ಮಾಡಿಲ್ಲ. ನನಗೆ ತಿಳಿದಂತೆ ಅವರು ಸಾಮಾನ್ಯವಾಗಿ ಪ್ರತಿ ವರ್ಷ ಒಂದು 20 ರಿಂದ 30 ಸ್ಟೂಡೆಂಟ್ಸ್ ಯಾರ ತಂದೆ ತಾಯಿಗಳು ಫೈನಾನ್ಷಿಯಲಿ ಅನ್ಫಿಟ್ ಇರ್ತಾರೋ ಅಂಥ ಮಕ್ಕಳ ಶಾಲೆಗಳಿಗೆಲ್ಲ ಸೇರಿಸ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಅವರು ಉಚಿತವಾಗಿ ಇವತ್ತಿನ ಅದೊಂದು ನಿಜವಾಗ್ಲೂ ನ್ಯಾಷನಲ್ ಇರತಕ್ಕಂಥ ವಿಚಾರ. ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲ, ನಾನು ರಾಜ್ಯ ವ್ಯಾಪ್ತಿಯಲ್ಲಿ ತಿರುಗಿದ್ನಿ, ಅಂತಾರಾಜ್ಯದಲ್ಲಿ ತಿರುಗಿದ್ನಿ, ಡೆಲ್ಲಿ ವಾಟರ್ ಕ್ಯಾನ್ಸರ್ ಹೋಗ್ತಾ ಇರ್ತೀನಿ, ಮತ್ತೆ ದೇಶ ವಿದೇಶಗಳಲ್ಲೂ ಎಲ್ಲ ಹೋಗ್ತೀನಿ. ನಾನು ಸಿಂಗಾಪುರ್ ಮತ್ತೆ ಮಲೇಷ್ಯಾ ಹೋಗ್ತೀನಿ. ವಿತಿನ್ 1 ವೀಕ್ ಅಲ್ಲಿ ನಾನು ಆಸ್ಟ್ರೇಲಿಯಾಕ್ಕೂ ವೀಸಾ ಇದೆ, ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ ನಂದೇನೋ ಒಂದು ಸ್ವಂತ ಕೆಲಸಕ್ಕೋಸ್ಕರ. ಹಾಗೆ ದೇಶ ವಿದೇಶ ಸುತ್ತಿ ರಾಜ್ಯವಾರು ನೋಡ್ಕೊಂಡ್ ಬಂದೀನಿ. ಬಟ್
ಈ ಥರ ಒಂದು ಉತ್ತಮ ಸಂಸ್ಥೆ ಇರೋದು ನಮ್ಮ ಸಿದ್ದಾಪುರದಲ್ಲಿ ಮಾತ್ರ ಆಗ್ತಕ್ಕಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಮಕ್ಕಳು ಈಗ ಸುಮಾರು ಫಸ್ಟ್ ಸ್ಟ್ಯಾಂಡರ್ಡಿಂದ ಚೂರು ಏಕದಮ್ ಡೈರೆಕ್ಟ್ ಒಬ್ಬರನ್ನ ಮಾತ್ರ ಫಸ್ಟ್ಗೆ LKG UKG ಮಾಡಿ ಸೇರಿಸಿದ್ವಿ. ಅವನು ಸಡನ್ಲಿ ಪ್ರಿಪೇರ್ ಆದ. ಸೆಕೆಂಡ್ ನಾವು ಒಂದು ಕೋವಿಡ್ ಟೈಮಲ್ಲಿ ಏಕದಮ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಿದೆ. ಏಜ್ ವಿವಾರ ಆಗಬಾರ್ದು, ಮುಂದೆ ತೊಂದರೆ ಆಗಬಾರ್ದು. ಅವಾಗ ನಮ್ಮ ರಾಘವೇಂದ್ರ ಸರ್ ಏನಾದ್ರು ಸ್ಟಾಫ್ ನಾವೇನೀವಿ ಬ್ರದರ್ ನೀವು ಸೇರಿಸಿ ಅಂತೇಳಿ ನಮಗೆಲ್ಲ ಅಪ್ರೋಚ್ ಮಾಡಿ ಇವತ್ತಿನ ದಿವಸ ನನ್ನ ಮಕ್ಕಳು ಭಾಳ ಚೆನ್ನಾಗಿ ಬರ್ತಾ ಇದ್ದಾರೆ. 4th 5th 6th ಪ್ರಣವ್ ಧನುಷ್ ಮತ್ತೆ ಆರಾಧ್ಯ ಅಂತೇಳಿ 3 ನನ್ನ ಮಕ್ಕಳು ಇಲ್ಲೇನೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಮತ್ತು ಹಳ್ಳಿ ಮಕ್ಕಳು ಅಂತೇಳಿ ಟೌನ್ ಮಕ್ಕಳು ಅಂತೇಳಿ ಯಾವುದೇ ಇದು ಮಾಡೋಲ್ಲ, ಎಲ್ಲರಿಗೂ ಸಮಾನತೆಯಿಂದ ಇದು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ನನಗೆ ಹೆಚ್ಚಿನ ಮಾತಾಡಕ್ಕೆ ಏನು ಅಷ್ಟೊಂದು ಗೋಚಂಗಿಲ್ಲ. ಯಾಕಂದ್ರೆ ಅವರೆಲ್ಲ ಆಲ್ರೆಡಿ ಮಾಡಿದ್ದಾರೆ. ಮಾಡಿದಾರನ್ನ ಇನ್ನೇನು ಮತ್ತೆ ಮಾಡ್ರಿ ಅಂತ ಹೇಳಕ್ಕಾಗಲ್ಲ. ಆಲ್ರೆಡಿ ಮಾಡ್ತಾರೆ, ಅತ್ಯುತ್ತಮ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿ ವರ್ಷ ಏನಾದರೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಮಾಡ್ತಿದ್ದಾರೆ. ಹಂಗಾಗಿ ನಾನು ಅವ್ರನ್ನ ಬಹಳ ವಂದಿಸುತ್ತಾ ನಮ್ಮ ಈ ಸಿದ್ದಾಪುರ ನಮ್ಮ ಪ್ರೌಢ ಶಾಲೆಯಲ್ಲಿ ಎಲ್ಲರನ್ನೂ ವಂದಿಸುತ್ತಾ ಶಿಕ್ಷಕರು ಅವರು ಅಷ್ಟೇ ಭಾಳ ಚೆನ್ನಾಗಿ ಎಲ್ಲ ಮಕ್ಕಳಿಗೂ ಫಾಲೋ ಅಪ್ ಮಾಡ್ತಾರೆ. ಒಂದು ಹೇಳಿಲ್ಲ ನಾನು. ಆಮೇಲೆ ಸುಮ್ಮನೆ ಯಾವುದೇ ಈಗಿನ ಟೀಚರ್ಸ್ ಈಗಿನ ಸ್ಟಾಫ್ ಮೊದಲು ಒಂದು ಸ್ವಲ್ಪ ಡೆವಲಪ್ ಆಗಿತ್ತು. ಪ್ರೆಸೆಂಟ್ ಈಗಿನ ಸ್ಟಾಫ್ ಟೀಚರ್ ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳನ್ನ ಕ್ಲೀನಾಗಿ ಫೈಂಡ್ ಔಟ್ ಮಾಡ್ತಾರೆ. ಅವರು ನನಗೆ ಬಿಸಿ ಇರ್ತೀನಿ, ನಾನೆಲ್ಲ ಹೊರಗಡೆ ಇರ್ತೀನಿ ಯಾವಾಗಲೂ ಅಂತ ಹೇಳಿದ್ರೆ ಅಂಥ ಮಕ್ಕಳನ್ನ ನನ್ನ ಮಕ್ಕಳೇ ಅಂತ ಹೇಳ್ತಾರೆ. ನಾನು ಎಲ್ಲ ಮಕ್ಕಳನ್ನ ಫೈಂಡ್ ಔಟ್ ಮಾಡ್ತಾರೆ. ಅವ್ನು ಯಾವ ಕ್ಲಾಸಲ್ಲಿ ಯಾವ ಸಬ್ಜೆಕ್ಟಲ್ಲಿ ವೀಕ್ ಅದಾರೆ ಹೇಳ್ತಾರೋ. ನನಗೆ ಸುಮಾರು ನಮ್ಮ ಟೀಚರ್ಸ್ ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆಗಿರ್ಬೋದು. ಇಮಿಡಿಯೇಟ್ ಅವ್ರು ಫೋನ್ ಮಾಡ್ತಾರೆ, ಸರ್ ನೀವು ಅದು ಈ ಥರ ಮಾಡಿದೆ, ಈ ಥರ ಹಿಂಗೆ ಚೂರು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಈ ಸಬ್ಜೆಕ್ಟ್ನಾಗ ವೀಕ್ ಅದಾರೆ ಅಂತೇಳಿ ಈಗ ಇರ್ತಕ್ಕಂಥ ಸ್ಟಾಫು ಭಾಳ ಮಕ್ಕಳನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ಅದಕ್ಕಾಗಿ ಎಸ್ಪೆಷಲಿ ಇನ್ನೂ ಒಂದ್ಸರಿ ನನಗೆಲ್ಲ ಜೋರಾಗಿ ಚಪ್ಪಲಿ ಹೊಡಿಬೇಕು ಆ ಟೀಚರ್ಸ್ಗೋಸ್ಕರ ಅಂತೇಳಿ. ಈ ಸ್ಟಾಫ್ ಉತ್ತಮವಾದ ಸ್ಟಾಫ್ ತಂದಿದ್ದಾರೆ. ಇವಾಗ ನಿಯತಾಗಿ ಮುಂದೆ ನೆಚ್ಕೊಂಡು ಹೋದರೆ ಈ ನೂತನ ವಿದ್ಯಾಸಂಸ್ಥೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಶೀಘ್ರವಾಗಿ ನೊಂದಣಿ ವಿದ್ಯಾಸಂಸ್ಥೆ ಆಗುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಹೋಗೋಣ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನೀವು ಮಾತಾಡೋದು ಗೊತ್ತಾಗುತ್ತಾ? ಮಾತಾಡೋದು ಇಲ್ಲ. ನಿಮ್ಮ ಅನಿಸಿಕೆಗಳೇನು? ನೀನು ಈಗ ಪ್ರೆಸೆಂಟ್ ನೋಡಲ್ಲ, ಆಲ್ರೆಡಿ ಕ್ಯೂ ಅಲ್ಲಿ ಇರ್ತಾರೆ ಅವರು ಎಲೆಕ್ಷನ್ ಮಾಡೋದಕ್ಕೆ. ಅಲ್ಲ ಸರಿನಾ? ಓಕೆ, ಎಲ್ಲರಿಗೂ ಕೂಡ ದಯವಿಟ್ಟು ಜೋರಾಗಿ ಒಂದು ಮನಸ್ಪೂರ್ವಕವಾಗಿ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ದಯವಿಟ್ಟು ಕೂತ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದಂಥ ರಾಘವೇಂದ್ರ ಸರ್ ಹಾಗೂ ಪೋಷಕರು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ನಮ್ಮ ರಾಘವೇಂದ್ರ ಸರ್ ತುಂಬ ಶಾರ್ಟ್ ಆಗಿ ಹೇಳಿದ್ರು, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಮೊಬೈಲ್ ದಯವಿಟ್ಟು ಅವರಿಂದ ಅವಾಯ್ಡ್ ಮಾಡಿ ಅಂತ. ಅದು ಸತ್ಯನೇ. ಎಷ್ಟೊಂದು ಡಾಕ್ಟರ್ಗಳು ಸೈಂಟಿಫಿಕ್ ಆಗಿ ಈಗ ಎಲ್ಲ ಚಾನಲ್ ಅಡ್ವರ್ಟೈಸ್ಮೆಂಟ್ ಫಸ್ಟ್ ಕೊಡ್ತಿರೋದು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಮತ್ತು ಪೋಷಕರು ನಮ್ಮ ಶಾಲೆಯ ಪರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ನೂತನ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಲೋಕೇಶ್ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್ ದಯಮಾಡಿ. ಓಕೆ, ಮತ್ತೆ ಈ ಸಂದರ್ಭದಲ್ಲಿ ನಾನು ಒಂದು 2 ಮಾತು ಹೇಳ್ತೀನಿ. ನಮ್ಮ ಪೋಷಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲಿನ ಎಜುಕೇಶನ್ ಫೀಸ್ ಇದನ್ನ ಸಿಟಿಯಲ್ಲಿರುವಂಥ ಸ್ಕೂಲಲ್ಲಿ ವ್ಯತ್ಯಾಸ ಏನಂತಂದ್ರೆ, ನಾನು 5 ವರ್ಷ ಕ್ಯಾಂಪಸ್ ಸ್ಕೂಲಲ್ಲಿ ಪಿ ಟೀಚರ್ ಕೆಲಸ ಮಾಡಿದ್ದೀನಿ. ಅಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಏನಿರುತ್ತೆ ಮತ್ತೆ ಅಲ್ಲಿ ಇರುವಂಥ ವಾತಾವರಣ ಹೇಗಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ಈ ಸಿದ್ದಾಪುರದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಿದೆ. ಆ ಸ್ಕೂಲಲ್ಲಿ ಏನು ಸಿಗ್ತಿದೆಯೋ ಅದಕ್ಕೆ ಜಾಸ್ತಿ ಸಿಗ್ತಿದೆ. ಏನು ಅಂತಂದ್ರೆ ಆ ಶಾಲೆ ಮಕ್ಕಳಲ್ಲಿ ಈ ಶಾಲೆ ಮಕ್ಕಳ ಡಿಫ್ರೆನ್ಸ್ ಏನಂತಂದ್ರೆ, ವಿದ್ಯೆಗಿನ ಮುಂಚೆ ಗುರುವರಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು ಕೊಡುವಂತ ಬೆಲೆ ಅಲ್ಲಿ ಶಿಕ್ಷಕರಂದ್ರೂ ಬೆಲೆ ಇಲ್ಲ, ತಂದೆ ತಾಯಿಗಳಿಗೂ ಬೆಲೆ ಇಲ್ಲ, ಯಾರು ಅಣ್ಣ ತಮ್ಮಂದ್ರಿಗೂ ಬೆಲೆ ಇಲ್ಲ. ಈ ಹಳ್ಳಿ ವಾತಾವರಣ ಶಿಕ್ಷಣ ಸಿಕ್ಕರೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರ ವಾತ್ಸಲ್ಯದಲ್ಲಿ ವಿತ್ ಎಜುಕೇಶನ್ ಬೆಳೀತಾರೆ ಅಂತ ಯಾಕೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಪ್ರತಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಪೇರೆಂಟ್ಸ್
ಅಳ್ತಾ ಫ್ರೆಂಡ್ಸ್ ಅಳ್ತಾ ಇದ್ರು. ಸೊ ಆ ವಾತಾವರಣ ನೀವು ಅನ್ಕೊಂತೀರ ಸಿಟಿ ಅಂತ. ನೀವು ಓದ್ಬೇಕಾಗಿದ್ದಂಥ ವಿದ್ಯಾಭ್ಯಾಸ ಗುಣ ಈ ಟೈಮಲ್ಲಿ ಸಿಟಿಯಲ್ಲಿ ಇಲ್ಲ. ತುಂಬಾ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಿ, ಮೊಬೈಲಿಗೆ ಬಲಿಯಾಗಿ ತುಂಬಾ ಕೆಟ್ಟೋಗ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ತರ ಪೇರೆಂಟ್ಸಿಗೂ ಆಗ್ತಾ ಇಲ್ಲ, ಯಾರ ಕೈಲಿಂದನೂ ಆಗ್ತಿಲ್ಲ. ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹಳ್ಳಿ ವಾತಾವರಣದಲ್ಲಿ ಸಿಗೋ ಶಿಕ್ಷಣ, ಸಿಟಿಯಲ್ಲಿ ಸಿಗೋ ಶಿಕ್ಷಣ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಯಾಕಂತಂದ್ರೆ ನೀವು ಯೋಚನೆ ಮಾಡಿ, ಈಗ ಸರ್ ಹೇಳಿದಾಗಿ ಇಲ್ಲಿರಂತ ಸ್ಟಾಫ್ಗಳು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ. ಈಗ ನಾನು ಬಂದು 1 ವರ್ಷ ಆಗಿದೆ ನೋಡಿ. ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಕ್ರೀಡೆ ನಾವು ಮಾಡ್ತೀವಿ ತಾಲೂಕು ಜಿಲ್ಲೆಯಲ್ಲಿ. ಜಿಲ್ಲಾ ಮಟ್ಟದಲ್ಲಿ 20 ಬೇಟ್ ಕೆಟಗರಿ ಇರ್ತಾರೆ. ಅದರಲ್ಲಿ 14 ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಸೆಲೆಕ್ಷನ್ ಆಗ್ತಾರೆ. ಸೊ ಹಳ್ಳಿ ಮಕ್ಕಳಿರೋ ಶಕ್ತಿ ಏನಂತ ನಿಮಗೆ ಗೊತ್ತಾಗುತ್ತೆ. ಅದು ಆದ್ಮೇಲೆ ಸ್ಟೇಟಿಗೆ 14 ಜನ ಅಂದ್ರೆ 20 ವೇಟ್ ಕೆಟಗರಿ 14 ಜನ ನಮ್ಮ ಶಾಲೆಗೆ ಆಗ್ತಾರೆ. ಯೋಚನೆ ಮಾಡಿ, SRS ಇದೆ, ಡಾಲ್ಬೋಸ್ಕೋ ಇದೆ, ತುಂಬಾ ಫೆಸಿಲಿಟಿ ಲಕ್ಷ ಆಗ್ತಾರಲ್ವಾ. ಸೊ ಇಲ್ಲಿ ಒಂದು ಶಕ್ತಿ ಇದೆ, ತಾರತಮ್ಯ ಇಲ್ಲ, ಎಲ್ಲರೂ ಸಿಗೋದು ಒಂದೇ ಒಂದು. ಅದಕ್ಕಿಂತ ಹೆಚ್ಚಾಗಿ ಈ ಚಿತ್ರದುರ್ಗ ಜಿಲ್ಲೆಯಿಂದ ನಮ್ಮ ಶಾಲೆ ಹೋಗುವಂತೆ ಅರುಣಾಚಲ್ ಪ್ರದೇಶ್ ಒಂದು ರಾಜ್ಯಕ್ಕೆ, ಬಾಂಗ್ಲಾದೇಶ್ ಪಾಕಿಸ್ತಾನ ಹತ್ರ ಇರುವಂತ ರಾಜ್ಯಕ್ಕೆ ಆಯ್ಕೆ ಆಗಿದೆ ಅಂತ ಯೋಚನೆ ಮಾಡಿ. ಇಡೀ ಚಿತ್ರದುರ್ಗ ಜಿಲ್ಲೆಯಿಂದ ಅದು ನೂತನ ಶಾಲೆ ಸಿದ್ದಾಪುರ ಮಗು. ಇದೆಲ್ಲ ನೀವು ಯೋಚನೆ ಮಾಡಿ, ಎಂತ ಶಕ್ತಿ ಇದೆ, ಎಂತ ಆಶೀರ್ವಾದ ಇದೆ. ಸೊ ಇದಕ್ಕೆ ಹೇಳ್ತೀನಿ, ಯಾವತ್ತು ಅವ್ರು ಹೇಳಿದಾಗೆ ಪೋಷಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಲಕ್ಷಗಟ್ಟಲೆ ನಿಮ್ ದುಡ್ಡೇ ತಗೊಂಡು ನೀವು ನಿಮ್ ದುಡ್ಡಲ್ಲೇ ಕಾಸು ಹಾಕ್ಸ್ಕೊಂಡು ನಿಮ್ ದುಡ್ಡಲ್ಲೇ ಅವ್ರ ಬಿಲ್ಡಿಂಗ್ ಕಟ್ಸ್ಕೊಂತಾರೆ. ಅಲ್ಲಿರೋದು ಝೀರೋ. ಯಾಕಂತಂದ್ರೆ ತೇಜಸ್ ಸರ್ ಅವ್ರ ಅಪ್ಪಾಜಿ ಹೇಳಿದ್ರು, ತುಂಬಾ ದೊಡ್ಡ ಸಮಸ್ಯೆ ಓದಿಸಿದೆ, ಏನು ಸಿಕ್ಕಿದೆ ಅಂತಂದ್ರೆ ಒಂದು ಆಶೀರ್ವಾದ, ಒಂದು ಗ್ರಾಮೀಣ ಭಾಷೆಯ ಒಂದು ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು. ದಯಮಾಡಿ ತಾರತಮ್ಯ ಇಲ್ಲದಲೇ ನೀವೇನಾಗಿದೆ ಅನ್ನೋದು ನೋಡಿ, ನೆಕ್ಸ್ಟ್ ಅಡ್ಮಿಷನ್ಸ್ ಏನಿದೆ ಸರ್ ಹೇಳಿದಾಗೆ ನೀವು ಕೈ ಜೋಡಿಸಿ ಮಕ್ಕಳಿಗೆ ಎಲ್ಲಿಗೆ ನಾವು ರೀಚ್ ಮಾಡಬೇಕು. ನಾವೆಲ್ಲ ಶಿಕ್ಷಕರು ತುಂಬಾ ಕಷ್ಟಪಟ್ಟು ಮಾಡ್ತಿದ್ದೀವಿ. ಸೊ ಅದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಪೋಷಕರು ಇನ್ನೇ ಯಾರಾದರೂ ಮಾತಾಡೋದಿದ್ರೆ ದಯಮಾಡಿ ಬಂದು ಮಾತಾಡ್ಬೋದು, ಅಥವಾ ನಿಮ್ಮ ಅನಿಸಿಕೆ ಏನಾದರೂ ಡೆವಲಪ್ಮೆಂಟ್ ಬಗ್ಗೆ, ಚೇಂಜಸ್ ಬಗ್ಗೆ ಏನಾದರೂ ಇದ್ರೆ ಹೇಳ್ಬೋದು. ಯಾರಾದ್ರೂ ಇದ್ದೀರಾ? ನಮಗೆ ಕಷ್ಟವಿದ್ದಾಗ ಮನೆಯವರಿಗೆ ಕೊರೋನಾ ಆಗಿತ್ತು. ಕೊರೋನಾ ಆದಾಗ 15 ಹಾಸ್ಪಿಟಲ್ ಇದ್ರು. ಆದ್ರೂ ಅವಾಗ ಅಷ್ಟೊಂದು ಮಾತಾಡಕ್ ಬರಲ್ಲ. ಕೊರೋನಾ ಆದಾಗ ಮನೆಗೆ ಆಕ್ಸಿಜನ್ 1 ತಿಂಗಳು ಬೇಕು ಅಂತ ಹೇಳಿದ್ರು. ಅವ್ರು ಕೊಡ್ಸಿದ್ರು ನಮಗೆ. ಆ ಟೈಮಲ್ಲಿ ಕೊಡ್ಸಿದ್ರು. ಇವಾಗ ಅವ್ರು ಆರಾಮಾಗಿದ್ದಾರೆ. ಈಗ ಅದೇ ಅವ್ರು ಇಷ್ಟು ಉಪಯೋಗ ಮಾಡೋಕ್ಕೆ ಅವ್ರನ್ನ ಉಳಿಸಿದ್ದಾರೆ. ಅವ್ರಿಗೆ ನನ್ನಿಂದ ಕೃತಜ್ಞತೆ ಹೇಳ್ತೀನಿ. ಮನಸ್ಸಿನ ಮಾತನ್ನು ಹೇಳಿಕೊಂಡು ಮಾತಾಡಿರುವಂಥ ಪೋಷಕರಿಗೆ ಧನ್ಯವಾದಗಳು. ಮುಂದೆ ಯಾರಿರ್ತಾರಪ್ಪ ನೀವು ದಯಮಾಡಿ ಬಂದು ವಾಸನೆ ಅವ್ರನ್ನ ಕೇಳ್ಬೋದು. Keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. So much attention, and when
you're moving in another direction. Don't worry, I get it. I meant what I said when I said it, lady. I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for